ಗೆದ್ದವರ ಎದುರು ನಿಂತು ಗೆದ್ದು ನಿಲ್ಲೋದೈತಲ್ಲ ಬಹಳ ದೊಡ್ಡ ವಿಷಯ. ಅದು ವಿಷ್ಣುವರ್ಧನ್ ಅವರು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ MVK ಹಂಟರ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಷ್ಣು ಅಪ್ಪಾಜಿ ಅವರ 14ನೇ ವರ್ಷದ ಪುಣ್ಯ ಸ್ಮರಣೆ ಯಾವ ರೀತಿ ನಡೀತು ಅಂತ ನೋಡೋಣ. ಅದಕ್ಕೂ ಮೊದಲು ದೀಪೋತ್ಸವ ನೋಡೋಣ ಬನ್ನಿ. ನನ್ನ ದೇಹ ನಿಮ್ಮ ಜೊತೆ ನಿಂತೇ ಇದ್ರು ನಾನು ಸದಾಕಾಲ ನಿಮ್ಮ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿಮ್ಮ ನೆರಳಾಗಿರ್ತೀನಿ. ನೀವೆಲ್ಲರೂ ಯಾವಾಗಲೂ ನಗ್ತಾ ಇರಬೇಕು. बोलो विष्णु महाराज के जय। बोलो विष्णु महाराज के जय। शासक सिंह विष्णु महाराज के जय। ವಿಷ್ಣು ಸೇನಾ ಸಮಿತಿ ಮಧುಗಿರಿ ಇವರ ಏನು ಒಂದು ಈ ಮುಂದಾಳತ್ವದಲ್ಲಿ ಈ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ವಿಷ್ಣುವರ್ಧನ್ ಅಪ್ಪಾಜಿಯವರ ಆ ಒಂದು ಪುಣ್ಯ ಸ್ಮರಣೆಯನ್ನು ನೆನೆಸ್ಕೊಂತ ಅವ್ರು ಮಾಡಿರೋಂಥ ಕಾರ್ಯಗಳು, ನೋವನ್ನು ತಿಂತ ನಲವನ್ನೇ ನೀಡಿದಂಥ, ಎಷ್ಟೇ ನೋವಿದ್ರೂ ನಗ್ನಗ್ತಾ ಇದ್ದಂಥ ಏಕೈಕ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಾಸಕ ವಿಷ್ಣುವರ್ಧನ್ ಅವರು ಈ ದಿನ ಏನು ಈ ಒಂದು ಕಾರ್ಯಕ್ರಮನ ಇಲ್ಲೆಲ್ಲ ಹಮ್ಮಿಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಈ ಪುಣ್ಯ ಸ್ಮರಣೆಯನ್ನು ಮಾಡ್ತಾ, ಅದೇ ರೀತಿ ಅವರು ನಡೆಸ್ಕೊಟ್ಟಂಥ ದಾರಿಯಲ್ಲಿ ಮುಂದೆ ಅವರು ನಡೆದಂಥ ಮೌಲ್ಯಗಳನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ, ವಿಷ್ಣುವರ್ಧನ್ ರವರ ಒಂದು ಅಭಿಮಾನಿಯಾಗಿರೋದಕ್ಕೆ ನಾನು ಕೂಡ ಹರ್ಷ ವ್ಯಕ್ತಪಡಿಸ್ತಾ, ಅದೇ ರೀತಿ ಈಗ ಪ್ರತಿ ತಾಲೂಕಿನಾಗೂ ಸಮೇತ ಮೊನ್ನೆ ಎಲ್ಲ ಕಡೆಯಿಂದನೂ ಹೋಗಿದ್ರು ಪುಣ್ಯಭೂಮಿ ಹೋರಾಟಕ್ಕೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿ ನಮ್ಮ ಸಚಿವರು ಕೂಡ ಒಂದು ಇದು ಕೊಟ್ಟಿದ್ದೀವಿ ಮೆಮೊರಾಂಡಮ್ನ. ಮುಂದಿನ ದಿನಗಳಲ್ಲಿ AC ಅವ್ರಿಗೂ ಹಾಗೂ ಪ್ರತಿ ತಾಲೂಕುಗಳಲ್ಲಿ AC ಅವ್ರಿಗೆ ಮತ್ತು ಅಲ್ಲಿನ ಶಾಸಕರುಗಳಿಗೆ ಒಂದು ಮೆಮೊರಾಂಡಮ್ನ ಕೊಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಅದೇ ರೀತಿ ಏನಾದ್ರೂ ಸರ್ಕಾರದವರು ಆಗಲಿ ಯಾರೇ ಆಗಲಿ ಆ ಜಾಗನ ನಮಗೆ ಬಿಟ್ಕೊಡ್ದಲೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಪ್ರತಿಭಟನೆ ಹೋರಾಟನ ಪ್ರತಿ ತಾಲೂಕಿನಲ್ಲೂ ಸಮೇತ ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಗದೀಶ್ ಅಂತ ಹೇಳಿ, ನಾನು ಒಬ್ಬ ಸರ್ಕಾರಿ ಶಾಲೆ ಶಿಕ್ಷಕ. ನಾನು ಹುಟ್ಟಿದಾಗಲಿಂದಲೂ ಅಣ್ಣವರ ಅಭಿಮಾನಿ, ವಿಷ್ಣುವರ್ಧನ್ ಅಭಿಮಾನಿ. ಅವರು ಸತ್ತಿದ ನೋವಿನ ದಿನ ನಾನು ರಜೆ ಹಾಕಿ ನನ್ನ ಕಣ್ಣಾಗ ನೀರು ಹಾಕ್ತಾ ಕೂತೆ. ನಮ್ಮ ತಾಯಿ ಸಮಾಧಾನ ನನ್ನ ಪಡಿಸಿದ್ರು. ಬೇಡಪ್ಪ ಬಿಡು, ಎಲ್ಲರಿಗೂ ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಖಂಡಿತ ನೀನು ಅಳಬೇಡ, ಸುಮ್ಮನೆ ಆದರೂ ನೋವು ಸಹಿಸ್ಕೊಂಬಕ್ಕಾಗಲಿಲ್ಲ. ಅವ್ರ ಆದರ್ಶ, ಅವ್ರ ಜೀವನನೇ ನಾನು ನನ್ನ ಜೀವನದಲ್ಲಿ ಮೌಲ್ಯಗಳನ್ನ ಅಳವಡಿಸ್ಕೊಂಡು ನಾನು ಇವತ್ತು ಜೀವನವನ್ನು ಮಾಡ್ತಾ ಇದ್ದೀನಿ. ಆದರೆ ಅವ್ರು ಇಲ್ಲದೆ ಇರೋದು ನನಗಿವತ್ತು ನೋವು ತಂದಿರೋ ಸಂಗತಿ. ವರ್ಧನ್ ಯಾವತ್ತು ಹೋದ್ರು ಅವತ್ತು ನನ್ನ ಕೊನೆ, ಅವತ್ತಿಂದ ಟಾಕೀಸ್ಗೆ ಹೋಗೋದೇ ಬಿಟ್ಬಿಟ್ಟು. ಕರ್ನಾಟಕದ ಆಸ್ತಿ ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿದ್ರೆ ಆ ವ್ಯಕ್ತಿ ಮತ್ತೆ ಏಕೆ ಬಂದಿದ್ದು ಚರಿತ್ರೆಯೇ ಇಲ್ಲ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ವಿಷ್ಣು ಅಪ್ಪಾಜಿ ನಮ್ಮ ಕನ್ನಡಿಗರ ಆಸ್ತಿ ಇದ್ದಂಗೆ. ಅವರ ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ನಮ್ಮ ವಿಷ್ಣು ಸೇನಾ ಸಮಿತಿ ಮಧುಗಿರಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಗಳು ಮುಗಿದ ಮೇಲೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಕಡೆ ಹೊರಟ್ವಿ. ಅಲ್ಲೇನೆಲ್ಲ ಆಯಿತು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಾವು ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಆದರೂ ಕ್ರೌಡ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಇನ್ನು ಹೋಗೋ ದಾರಿಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ಪೂರ್ತಿಯಾಗಿ ವಾಚ್ ಮಾಡಿ. ಸಿಕ್ಕಾಪಟ್ಟೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ನಡೆಸ್ತಾ ಇದ್ದಾರೆ ಇಲ್ಲಿ. ಓ
ಏನು ಗುರು ಇದು ಕ್ರೌಡ್ ಫುಲ್ ಬರೀ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಿದಾವೆ. ತಿನ್ನಕ್ಕೆ ದಾದಾ ಫೋಟೋ ಇದಕ್ಕೊಂದು ಉಂಗುರ ಹಾಕೊಳ್ಳಿ ಹಂಗೆ ಅನ್ಸದ್ಯಾ ಹೆಂಗೆ ಸೂಪರ್ ಅಣ್ಣ. ಯಾರು ನಿಮ್ಮ ಹೆಸರಣ್ಣ? ಜಯ ಸತ್ಯವರ್ಧನ, ಬೆಂಗಳೂರಿಂದ, ವಿಶ್ವರತ್ನ ಡಾಕ್ಟರ್ ವಿಶ್ವನಾಥ ಸೇವಾ ಸಮಿತಿ. ಎಷ್ಟಣ್ಣ ಪೆನ್ನು? 50 ರೂಪಾಯಿ ಒಂದು. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಕೋಟಿಗೊಬ್ಬ ಕ್ಯಾಲೆಂಡರ್. ಎಲ್ಲ ದಾದಾಭಿಮಾನಿಗಳು ಈ ಕ್ಯಾಲೆಂಡರ್ನ ಅತಿ ಹೆಚ್ಚಾಗಿ ಕೊಂಡ್ಕೊತಾರೆ. ಇನ್ನು ಈ ಅಭಿಮಾನ್ ಸ್ಟುಡಿಯೋ ಹೋಗೋ ದಾರಿಲಿ 2-3 ಕಡೆ ಅನ್ನದಾನ ಮಾಡಿದರು. ಅದು ಕೂಡ ವಿಷ್ಣು ಅಪ್ಪಾಜಿಯವರ ಅಭಿಮಾನಿಗಳಿಂದನೇ. ಏನು ಊಟ ಮಾಡಿಸಿದ್ರಣ್ಣ ಇವತ್ತು? ಟೊಮೊಟೊ ಬಾತು, ವಾಂಗಿಬಾತು, ಸ್ವಲ್ಪ ವಾಯ್ಸ್ ಟೊಮೊಟೊ ಬಾತು, ವಾಂಗಿಬಾತು, ಆಮೇಲೆ ನುಗ್ಗೆ ಬಾತು, 3-4 ಥರ ವೆರೈಟಿ. ಬೆಳಿಗ್ಗೆಯಿಂದ ಅಲ್ಲಿಗೆ ಎಷ್ಟು ಜನ ಬಂದಿದ್ದಾರಣ್ಣ? ಸುಮಾರು ಒಂದು 10,000 ಜನ ಊಟ ಮಾಡಿರ್ಬೋದು. 10,000? 10,000 ಜನ ಅಂದಾಜು. ಹಾಂ ಹಾಂ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇರೋ ಪುಟಾಣಿಗಳು ವಿಷ್ಣು ಅಪ್ಪಾಜಿ ಅವರ ಹೆಸರನ್ನು ಅವರ ಕೆನ್ನೆ ಮೇಲೆ ಹಾಕ್ಸ್ಕೊಂಡು ನೋಡಿ ತುಂಬಾ ಖುಷಿಯಾಯಿತು. ಆದರೆ ವಿಷಾದದ ಸಂಗತಿ ಏನಪ್ಪ ಅಂದರೆ, ಪ್ರತಿ ವರ್ಷ ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಆದರೆ ಈ ವರ್ಷ ವಿಷ್ಣು ಅಪ್ಪಾಜಿ ಅವರ ಈ ಪುಣ್ಯಭೂಮಿಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿಲ್ಲ. ಮುತ್ತಿಗೆ ಮುತ್ತಿನ ನಡುಗೋಸ್ಗೆ ದಾವಣಗೆರೆ ದಾದಾ ವಿಶ್ವವರ್ಧನ್ಗೆ ಕೇರಳ ಕನ್ನಡ ಗೋಸ್ಗೆ ಮುತ್ತಿನ ವಿಶ್ವವರ್ಧನ್ಗೆ ವಿಶ್ವವರ್ಧನ್ಗೆ ವಿಷ್ಣು ಮಹಾರಾಜ್ಗೆ ನಾಡಿಗೆ ಕೋಟಿ ಸಿಂಹ, ನಾಡಿಗೆ ಒಂದೇ ಸಿಂಹ ವಿಷ್ಣು ಮಹಾರಾಜ್ಗೆ. ವಿಷ್ಣು ಮಹಾರಾಜ್ಗೆ ಹೋಗೋಣ. ವಿಷ್ಣು ಸೇನಾ, ವಿಷ್ಣು ಸೇನಾ. बोलो विष्णु महाराज के, बोलो विष्णु महाराज के. ಸ್ನೇಹಿತರೆ, ನಮ್ಮ ಮಧುಗಿರಿಯಲ್ಲಿ ವಿಷ್ಣು ಸೇನಾ ಸಮಿತಿ ಸಂಘ ಆರಂಭಿಸಿದ್ದರಿಂದ ನಮ್ಮ ಸಂಘದವರಿಗೆ ವಿಷ್ಣು ಅಪ್ಪಾಜಿ ಇರುವ ಟಿ ಶರ್ಟ್ಗಳನ್ನು ಮಾಡಿಸಿದ್ವಿ. ಟಿ ಶರ್ಟ್ಗಳನ್ನು ಗಮನಿಸೋದಾದರೆ ಮುಂದೆಗಡೆ ವಿಷ್ಣು ಅಪ್ಪಾಜಿ ಹಾಗೂ ಹಿಂದೆಗಡೆ ಮಧುಗಿರಿಯ ಬೆಟ್ಟವನ್ನು ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಮ್ಮ ಈ ಮಧುಗಿರಿ ಸಂಘ ಮುಂದೆ ಅಪ್ಪಾಜಿಯವರ ಹೆಸರಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. बोलो विष्णु महाराज के जय, बोलो विष्णु महाराज के जय, सिंह विष्णु महाराज के जय, कोटि बाबा विष्णु महाराज के जय, सूरप्पा विष्णु महाराज के जय, हिमालय सिंह विष्णु महाराज के जय, ಯಜಮಾನ ವಿಷ್ಣುವರ್ಧನ್ ಕೆ ದಾದಾ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕೆ ಜೈ. ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ, ನಾ ಸತ್ತ ಮೇಲೆ 4 ಜನ 4 ದಿನನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ದಿಸ್ ಈಸ್ ಕೇಶವ ವಿಷ್ಣು ಸೈನಿಂಗ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ MV ಕ್ಯಾಂಟರ್ಸ್.